ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿಲ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಟಾಟಾ ಬಿಲ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಕೋಳಿನ ಗಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು ಯಾರೂ ಕಾಣದ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ನಾಗರಬಾವಿ ಸಂಘದ ವೈಫಲ್ಯಗಳೇನು? ಬೆಂಗಳೂರಿನ ನಾಗರಬಾವಿಯಲ್ಲಿ ಶೈಕ್ಷಣಿಕ ಕಟ್ಟಡ ಕಟ್ಟಲು ಜಾಗ ಪಡೆದುಕೊಂಡು 30 ವರ್ಷಗಳು ಆಗುತ್ತಾ ಬಂದಿವೆ. ಕೂಡಲೇ ಕಟ್ಟಡ ನಿರ್ಮಾಣ ಮಾಡದಿದ್ರೆ ಲೀಸ್ ನಿಯಮಗಳ ಪ್ರಕಾರ ಜಾಗ ಮರಳಿ ಸರ್ಕಾರಕ್ಕೆ ಹೋಗುತ್ತದೆ. ಇದುವರೆಗೂ ಈ ಕಾರ್ಯ ಏಕೆ ಆಗಿಲ್ಲ. 10 ಲಕ್ಷದಷ್ಟು ಜನಸಂಖ್ಯೆ ಇರುವ ಚಮ್ಮಾರ ಸಮಗಾರರ ಸದಸ್ಯತ್ವ ನೋಂದಣಿ 1 ಲಕ್ಷವೂ ಆಗಿಲ್ಲ ಏಕೆ? ಇಲ್ಲಿಯವರೆಗೂ ಒಂದು ಸಹ ರಾಜ್ಯಮಟ್ಟದ ಸಮಾವೇಶ ಏಕೆ ಮಾಡಿಲ್ಲ? ಒಳ ಮೀಸಲಾತಿಯ ಹಕ್ಕಿಗಾಗಿ ಬೀದಿಗಿಳಿದು ರಾಜ್ಯಾದ್ಯಂತ ಏಕೆ ಹೋರಾಟ ಮಾಡಲಿಲ್ಲ? ಒಳ ಮೀಸಲಾತಿ ಉಪವರ್ಗೀಕರಣದ ಏಕಸದಸ್ಯ ಆಯೋಗ ನಾಗಮೋಹನ್ ದಾಸ್ಗೆ ಮಾದಿಗ ನಾಯಕರ ಮಾತು ಕೇಳಿ ನಾವು ನಿಮ್ಮೊಂದಿಗೆ ಇರುತ್ತೇವೆ ಎಂದು ಪತ್ರ ಕೊಡುವ ಪೂರ್ವದಲ್ಲಿ ಸರ್ವ ಸದಸ್ಯರ ಅಭಿಪ್ರಾಯ ಏಕೆ ಪಡೆಯಲಿಲ್ಲ? ನಾವು ಮಾದಿಗರೊಂದಿಗೆ ಇರುತ್ತೇವೆ ಎಂದು ಪತ್ರ ಕೊಟ್ಟ ನಂತರ 6% ಒಳ ಮೀಸಲಾತಿ ದೊರೆತ ನಂತರ 6% ಚಮ್ಮಾರ ಸಮಗಾರರ ಪಾಲು ಎಷ್ಟು? ಸಮಗಾರರಿಗೆ ಶಾಸಕರ ಟಿಕೆಟ್ ಎಷ್ಟು ಹಂಚಲಾಗುವುದು? ನಿಗಮ ಮಂಡಳಿಗಳಲ್ಲಿನ ಸ್ಥಾನ ಎಷ್ಟು ಹಂಚಲಾಗುವುದು? ಸರ್ಕಾರದ ಬೋರ್ಡ್ಗಳಲ್ಲಿ ಸಮಗಾರರಿಗೆ ಎಷ್ಟು ಸ್ಥಾನ? ಹುಬ್ಬಳ್ಳಿಯಲ್ಲಿ ಮಂಜೂರಾಗಿರುವ ಭೂಮಿಯಲ್ಲಿನ ಪಾಲು ಎಷ್ಟು? ಚಿತ್ರದುರ್ಗದಲ್ಲಿನ ಬಸವ ಹರಳಯ್ಯ ಪೀಠಕ್ಕೆ ಬರುವ ಅನುದಾನದಲ್ಲಿ ಎಷ್ಟು ಅನುದಾನ ಸಮಗಾರರಿಗೆ? ಮಾದಾರ ಚೆನ್ನಯ್ಯ ಪೀಠದಲ್ಲಿ ಸಮಗಾರರಿಗೆ ಏನು ಸ್ಥಾನಮಾನ ಎಂದು ಅವರು ಚರ್ಚೆಗೆ ಕರೆದ್ರೆ, ಹಾಗಾದ್ರೆ ನಾಗರಬಾವಿ ಅಧ್ಯಕ್ಷರೇ ಹೋಗಿ ಮಾತನಾಡಿ ಏಕೆ ಅಂತಿಮಗೊಳಿಸಿಲ್ಲ? ಕ್ರಮ ಸಂಖ್ಯೆ 22ರಲ್ಲಿ ಸಮಗಾರ್ ಜಾತಿ ಇದ್ದು ಕ್ರಮ ಸಂಖ್ಯೆ 93ರಲ್ಲಿ ಸಮಗಾರ ಎಂದು ಇರುವ 2 ಜಾತಿಗಳು ಒಂದೇ ಆಗಿದ್ದು ಇವುಗಳನ್ನ ಒಂದೇ ಗುಂಪಿನ ಅಡಿಯಲ್ಲಿ ತರುವಂತೆ ಸರ್ಕಾರಕ್ಕೆ ಇನ್ನೂ ಏಕೆ ಪ್ರಸ್ತಾವನೆ ಕಳಿಸಿಲ್ಲ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡ ಧಾರವಾಡದ ಮುಚ್ಚಿಗಾರ ಸೊಸೈಟಿಯ 100 ವರ್ಷ ತಲುಪುವ ಅಂಚಿನಲ್ಲಿದ್ದು ಅದನ್ನು ಅಭಿವೃದ್ಧಿಪಡಿಸಲು ಏನು ಕ್ರಮ ಕೈಗೊಳ್ಳಲಾಗಿದೆ? ಶಿಥಿಲಾವಸ್ಥೆಯಲ್ಲಿರುವ ಶಿವಶರಣ ಹರಳಯ್ಯನವರ, ಶರಣೆ ಕಲ್ಯಾಣಮ್ಮನವರ, ಶರಣ ಶೀಲವಂತರ ಐತಿಹಾಸಿಕ ಸ್ಮಾರಕ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಲು ಏನು ಕ್ರಮ ಕೈಗೊಳ್ಳಲಾಗಿದೆ? ಮಹಾನ್ ಶಿವಶರಣ ಕಲ್ಯಾಣದ ಕ್ರಾಂತಿ ಪುರುಷ ಹರಳಯ್ಯನವರ ಹೆಸರಿನ ಗುರುಪೀಠ ಇನ್ನೂ ಏಕೆ ಸ್ಥಾಪನೆ ಆಗಿಲ್ಲ? ಮಠ ಮಾನ್ಯಗಳಿಗೆ ಎಂದು ಬರುವ ಅನುದಾನ ಬೇರೆ ಜಾತಿಯವರಿಗೆ ಹೋಗುವುದನ್ನು ತಡೆಯಲು ಏನು ಕ್ರಮ ಕೈಗೊಳ್ಳಲಾಗಿದೆ? ಬೀದಿ ಬದಿಯ ಚರ್ಮೋದ್ಯೋಗಿಗಳಿಗೆ ವಾಸಕ್ಕಾಗಿ ಮನೆ ಕೆಲಸ ಮಾಡಲು ಗೂಡಂಗಡಿ ಅಥವಾ ಸೂಕ್ತ ಸ್ಥಳ ಹಾಗೂ ಚರ್ಮೋದ್ಯೋಗವನ್ನು ದೊಡ್ಡ ಕೈಗಾರಿಕೆ ಉದ್ಯಮವನ್ನಾಗಿ ಉನ್ನತೀಕರಿಸಲು ಏನು ಕ್ರಮ ಕೈಗೊಳ್ಳಲಾಗಿದೆ? ಬಾಬು ಜಗಜೀವನ್ ರಾಮ್ ನಿಗಮ ಮತ್ತು ಆದಿಜಾಂಬವ ನಿಗಮದಿಂದ ಕಳೆದ 2 ವರ್ಷಗಳಲ್ಲಿ ಎಷ್ಟು ಅನುದಾನವನ್ನ ಸಮಗಾರ ಚಮ್ಮಾರ ಸಮುದಾಯಗಳಿಗೆ ಪಡೆದುಕೊಳ್ಳಲಾಗಿದೆ? ಸಮಗಾರ ಜಾತಿಯ ಶಿವಶರಣ ಹರಳಯ್ಯನವರನ್ನು ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಚಮ್ಮಾರ ಜಾತಿಯ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರನ್ನು ಮಾದಿಗರು ಎಂಬಂತೆ ಬಿಂಬಿಸುವವರ ವಿರುದ್ಧ ಏನು ಹೋರಾಟ ಹಮ್ಮಿಕೊಳ್ಳಲಾಗಿದೆ? 2 ವರ್ಷ ಪೂರ್ಣಗೊಳಿಸಿದ ಸಂಘವು ಆಡಿಟ್ ಮಾಡಿಸಿದೆಯೇ? ಅದರ ವರದಿಯನ್ನ ಸರ್ವ ಸದಸ್ಯರಿಗೂ ಹಂಚಲಾಗಿದೆಯೇ? ವೇದಿಕೆ ಮೇಲೆ ಸನ್ಮಾನ ಮಾಡಿಸಿಕೊಳ್ಳಲು ಮತ್ತು ಅದರ ಹಿಂದಿನ ದಿನ ಬಾಡೂಟ ಮಾಡಲು ಮಾತ್ರ ಸಂಘ ಇದೆಯೇ? ನಮ್ಮ ಸಂಘದ ನಂತರ ಹುಟ್ಟಿಕೊಂಡ ಸಂಘಗಳು ನಮಗಿಂತಲೂ ಮುಂದೆ ಹೋಗಿ ಅಭಿವೃದ್ಧಿ ಹೊಂದುತ್ತಿದ್ದಾರೆ. ಅವರಂತೆ ನಾವು ದುಡಿಯಬೇಕು ಎಂಬ ಸಾಮಾಜಿಕ ಕಳಕಳಿ ಇಲ್ಲವೇ? ದಯವಿಟ್ಟು ಉತ್ತರಿಸಿ. ಜಗದ ನೀತಿ ಬದಲಾಗಲೇ ಇಲ್ಲ, ಭೀಮರಾಯ ಕೇಳೋ. ಬಿತ್ತಿ ಬೆಳೆದ ಫಲ ಇನ್ನೂ ನಿನ್ನ ಕೊಡಲಿಗೆ ದಕ್ಕಲಿಲ್ಲೋ.
ಜಗದ ನೀತಿ ಬದಲಾಗಲೇ ಇಲ್ಲ ಭೀಮರಾಯ ಕೇಳೋ ಬಿತ್ತಿ ಬೆಳೆದ